ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಮತ್ತೇಯ ಬರೆದ ಸುವಾರ್ತೆ 24:37 ವಚನ ಹೇಳುತ್ತೆ, ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯು ಇರುವುದು. ಯೇಸು ಸ್ವಾಮಿ ತಾನು ಜೀವಿಸಿದಂಥ ಕಾಲದಲ್ಲಿ ಶಿಷ್ಯರ ಸಂಗಡ ದೇವನು ಮಾತನಾಡಿಕೊಂಡೇ ಬರುವಾಗ ಯೇಸು ಹೇಳ್ತಾರೆ, ಆ ಶಿಷ್ಯರನ್ನ ನೋಡಿ ಏನು ಹೇಳ್ತಾರಂದ್ರೆ, ಶಿಷ್ಯರು ಮತ್ತು ಅನೇಕರು ಯೇಸು ಸ್ವಾಮಿ ಸಂದೇಶವನ್ನು ಕೇಳಲು ಗುಂಪು ಗುಂಪಾಗಿ ಜನಗಳು ದೇವರ ಬಳಿಗೆ ಹಾದು ಬರುವಾಗೆ ದೇವನ ಆ ಸಮಯದಲ್ಲಿ ಹೇಳ್ತಾನೆ, ನೋವ ಕಾಲದಲ್ಲಿ ಹೇಗೆ ನಡೆಯುತ್ತೋ ಹಾಗೆ ಮನುಷ್ಯ ಕುಮಾರನು ಬರುವಂಥ ಕಾಲದಲ್ಲಿಯೂ ನಡೆಯುತ್ತೆ. ನೋಹ ಕಾಲದಲ್ಲಿ ಹೇಗೆ ನಡೆಯುತ್ತಂದ್ರೆ, ನೋಹನ ಕಾಲದಲ್ಲಿ ನೋವ ಜನರ ಮಧ್ಯದಲ್ಲಿ ಹೋಗಿ ದೇವನು 40 ದಿನಗಳಲ್ಲಿ ದೊಡ್ಡ ಭಯಂಕರವಾದ ಮಳೆ ಪ್ರಳಯವನ್ನು ಬರಮಾಡಿ ಈ ಭೂಮಿಯನ್ನು ಸರ್ವನಾಶ ಮಾಡ್ತಾನೆ. ಹಾಗಾಗಿ ಎಲ್ಲರೂ ದೇವರ ಕಡೆ ತಿರುಗಿಕೊಳ್ಳಿರೆಂದು ನೋಹ ಭಕ್ತನು ಎಡೆ ಬಿಡದೆ ಜನರ ಮಧ್ಯದಲ್ಲಿ ಹೋಗಿ ದೇವರ ಕಾರ್ಯಗಳನ್ನು ಕುರಿತು ಅವನ್ನ ಎಚ್ಚರಿಸಿಕೊಂಡಿದ್ದನು. ಆಪತ್ತುಗಳು ಬರುತ್ತೆ, ಪ್ರಳಯ ಬರುತ್ತೆ, ಮಳೆ ಬರುತ್ತೆ, ಭೂಮಿ ಅಳಿದೋಗುತ್ತೆ. ಈ ರೀತಿ ಜನರನ್ನ ನೋಹ ಭಕ್ತ ಹೋಗಿ ಎಲ್ಲರನ್ನ ಎಚ್ಚರಿಸ್ತಾನೆ ಇದ್ನು. ಆದರೆ ಜನರು ಏನು ಮಾಡ್ತಾಯಿದ್ರು, ಕೇಳ್ತಾ ಇದ್ರು. ಅದನ್ನ ಕೇಳಿದ್ರು ಅವ್ರೇನು ಮಾಡ್ತಾಯಿದ್ರು, ಗ್ರಹಿಸಿಕೊಳ್ಳದೆ ದೇವರ ಕಡೆ ತಿರುಗಿಕೊಳ್ಳದೆ ತಾವು ಮಾಡುವಂಥ ಕಾರ್ಯಗಳಲ್ಲಿ ನಿರಂತರವಾಗಿದ್ರು. ಮಾಡುವಂಥ ಅವರು ವ್ಯವಸಾಯ ಕೆಲಸ ಇರ್ಬೋದು, ಬೆಳೆಗಳಿರ್ಬೋದು, ಹೊಲ ಗದ್ದೆಗಳಿರ್ಬೋದು, ಈ ರೀತಿಯಾಗಿ ಮನೆಗಳನ್ನ ಕಟ್ಟೋದು, ಮದುವೆಗಳನ್ನ ಮಾಡೋದು, ಅವರ ಪಾರ್ಟಿ ಫಂಕ್ಷನ್ಗಳು, ಅವರ ಲೌಕಿಕವಾದ ಕಾರ್ಯಗಳಲ್ಲಿ ನಿರಂತರವಾಗಿ ಜನರು ಹಾಗೆ ಜೀವಿಸಿಕೊಂಡೇ ಇದ್ರು. ಆದರೆ ನೋವ ಎಷ್ಟೇ ಎಚ್ಚರಿಸಿದ್ರು ಅವ್ರು ಯಾರು ದೇವ್ರ ಕಡೆ ಕಿವಿಗೊಡದೆ ದೇವರ ಕಾರ್ಯವನ್ನು ಗ್ರಹಿಸಿಕೊಳ್ಳದೆ ಅಜ್ಞಾನಿಗಳಾಗಿ ಅವರು ಹಾಗೆ ಜೀವಿಸಿಕೊಂಡೇ ಇದ್ರು. ಆದರೆ ಏನಾಯಿತು, ದೊಡ್ಡ ಒಂದು ಮಳೆ ಬಂದು ದೊಡ್ಡ ಒಂದು ಪ್ರಳಯ ಉಂಟಾಗಿ ಇಡೀ ಸರ್ವ ಭೂಮಿನೇ ಕೊಚ್ಚಿ ಹೋಯಿತು. ಆ ಸಮಯದಲ್ಲಿ ಎಲ್ಲ ಜನರು, ಭೂ ನಿವಾಸಿಗಳು, ಎಲ್ಲ ಮನುಷ್ಯರುಗಳು ಆ ಪ್ರಳಯದಲ್ಲಿ ಏನಾದರೂ ಎಲ್ಲ ಕೊಚ್ಚಿ ಹಳಿದೋದ್ರು ನೋಡಿ, ಅವರೆಲ್ಲ ನಾಶವಾದರು. ಅದಕ್ಕೆ ಮುಂಚಿತವಾಗಿ ಅವ್ರಿಗೊಂದು ಎಚ್ಚರಿಕೆ ದೇವರು ನೋವನ ಮೂಲಕವಾಗಿ ಕಳಿಸಿದ್ರು. ಆದರೆ ಆ ಎಚ್ಚರಿಕೆ ಮಾತುಗಳಿಗೆ ಕಿವಿಗೊಡದೆ ಅವರು ಏನು ಮಾಡ್ತಾಯಿದ್ರು, ಕೆಲಸಗಳು, ಮನೆಗಳು, ಮದುವೆಗಳು, ಹೊಲ ಗದ್ದೆಗಳು, ತಾವು ಮಾಡುವಂಥ ಕಾರ್ಯಗಳಲ್ಲಿ ನಿರಂತರವಾಗಿ ಇದ್ರು. ಅಯ್ಯೋ, ನೋವ ಹೇಳ್ತಾ ಇದ್ದಾರಲ್ಲ, ಇದು ನಿಜವಾಗಿ ನಡೆಯುತ್ತಲ್ವಾ, ದೇವ್ರು ಹೇಳ್ತಾ ಇದ್ದಾನಲ್ವಾ, ಹಾಗಾಗಿ ನಾವು ಖಂಡಿತವಾಗಿ ದೇವ್ರ ಮಾತನ್ನ ಕೇಳಬೇಕು, ದೇವ್ರ ಕಡೆ ತಿರ್ಕೊಳ್ಬೇಕು. ನಾವು ಮಾಡಿಕೊಂಡಿರೋಂಥ ಈ ಕಾರ್ಯಗಳನ್ನು ಬಿಟ್ಟು ನಮ್ಮನ್ನು ದೇವ್ರಿಗೆ ಒಪ್ಪಿಸ್ಕೊಟ್ಟು ಒಂದು ಒಳ್ಳೆ ಭಕ್ತಿ ಪ್ರಾರ್ಥನೆ, ಒಂದು ಒಳ್ಳೆಯ ಕಾರ್ಯಗಳಲ್ಲಿ ನಾವು ಜೀವಿಸ್ಬೇಕು ಅನ್ನೋದು ಒಂದು ಆಲೋಚನೆನೇ ಆ ಕಾಲದ ಜನರಿಗೆ ಇರಲೇ ಇಲ್ಲ. ಹಾಗಾಗಿ ದೇವರ ವಿಷಯಗಳನ್ನ ಗೇಲಿಯಾಗಿ ತಗೊಂಡ್ರು, ದೇವರ ವಿಷಯಗಳನ್ನ ಅಲಕ್ಷ್ಯವಾಗಿ ತಗೊಂಡ್ರು. ಹಾಗಾಗಿ ದೇವರ ಒಂದು ನ್ಯಾಯ ತೀರ್ಪು ಆ ನೋವ ಕಾಲದ ಜನಗಳನ್ನ ಏನಾಯ್ತು ಗೊತ್ತಾ, ಭೂಮಿ ಮೇಲಿಂದ ಸರ್ವನಾಶ ಮಾಡಿಬಿಡ್ತು. ಅದೇ ಥರನೇ ಯೇಸು ಹೇಳ್ತಾರೆ, ನೋವ ಕಾಲದಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನು ಬರುವಂಥ ಕಾಲದಲ್ಲಿ ನಡೆಯುತ್ತೆ. ಮನುಷ್ಯ ಕುಮಾರ ಅಂದರೆ ಯೇಸು ಈ ಲೋಕಕ್ಕೆ ಬರ್ತಾರೆ. ಯೇಸು ಬರುವಂಥ ದಿನಗಳು ಬಹಳ ಸಮೀಪವಾಗಿದೆ. ಅವರ ಬರೋಣಕ್ಕೆ ಸೂಚನೆಗಳು ನೋಡ್ರಿ, ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ನೋಡ್ರಿ ಎಷ್ಟೊಂದು ದೊಡ್ಡ ನಾಶಕರವಾದ ಮಳೆಗಳು ಸುರಿದು ಒಂದು ದೊಡ್ಡ ಪ್ರಳಯಗಳುಂಟಾಗಿ ಅನೇಕ ಕಡೆ ಬೆಂಕಿ ಅನಾಹುತಗಳುಂಟಾಗಿ ಭೂಕಂಪಗಳುಂಟಾಗಿ ಎಷ್ಟೋ ಸಾವು ನೋವುಗಳು ಹೆಚ್ಚಾಗ್ತಾ ಇದ್ದಾವೆ. ಎಲ್ಲಿ ನೋಡಿದ್ರು ಮಕ್ಕಳು ರಾಶಿ ರಾಶಿಯಾಗಿ ಹಳಿದು ಹೋಗ್ತಾ ಇದ್ದಾರೆ. ಎಷ್ಟೋ ಪ್ರಾಣಿಗಳು, ಮೃಗಗಳು ಕೊಚ್ಚಿ ಹೋಗ್ತಾ ಇದ್ದಾವೆ. ಎಲ್ಲಿ ನೋಡಿದ್ರು ಇವತ್ತು ಹೆಚ್ಚು ಭೂಮಿಯ ಮೇಲೆ ಘೋರ ಭಯಂಕರವಾದ ಮನುಷ್ಯನ ಜೀವಿತದಲ್ಲಿ ಕಾರ್ಯಗಳು ನಡೆದುಕೊಂಡಿದ್ದಾವೆ. ಇದನ್ನು ನಾವು ನೋಡುವಾಗೆ ನಮಗೇನು ಅನ್ಸುತ್ತಂದ್ರೆ, ಯೇಸು ಸ್ವಾಮಿ ಹೇಳಿರುವಂಥ ಈ ವಾಕ್ಯ ನೋವ ಕಾಲದಲ್ಲಿ ನಡೆದ ಹಾಗೆ ಮನುಷ್ಯ ಕುಮಾರನು ಬರುವ ಕಾಲದಲ್ಲಿ ನಡೆಯುತ್ತೆ ಎಂದು ಹೇಳಿದ್ದಾರೆ. ಹಾಗಾಗಿ ಎಲ್ಲ ಕಡೆಗಳಲ್ಲಿ ಕಾರ್ಯಗಳು ನಡೀತಾ ಇದ್ದಾವೆ. ಇನ್ನು ಈ ಭೂಮಿಗೆ ಬಹಳ ಸಮಯ ಇರುವುದಿಲ್ಲ. ಯೇಸು ಕ್ರಿಸ್ತನ ಈ ಭೂಮಿಗೆ ಅತಿ ಶೀಘ್ರದಲ್ಲಿ ಬರ್ತಾ ಇದ್ದಾರೆ. ಅವ್ರು ಬರೋಕ್ಕೆ ಸೂಚನೆಗಳು ಈ ಲೋಕದಲ್ಲಿ ನಡೆದುಕೊಂಡಿರುವಂಥ ಈ ಘೋರ ಘಟನೆಗಳನ್ನ, ದೇವರ ಭಯಂಕರವಾದ ತೀರ್ಪುಗಳನ್ನ ನೋಡುವಾಗೆ ನಾವೇನು ಮಾಡಬೇಕು ಅಲ್ವಾ? ಅನೇಕರಿಗೆ ಯೇಸು ಬಗ್ಗೆ ತಿಳಿಸ್ತಾ ಇದ್ದಾರೆ. ಅನೇಕರು ಸಭೆಗಳಿಗೆ ಬಂದು ಹೋಗ್ತೀರಾ, ಅನೇಕರು ಅನೇಕ ಕೂಟಗಳಿಗೆ ಹೋಗ್ತೀರಾ, ಅನೇಕರು ಬೈಬಲ್ನ ಓದಿರ್ತೀರಾ, ಅನೇಕರು ದೇವ್ರ ಬಗ್ಗೆ ಕೇಳ್ತೀರಾ, ಅನೇಕರು ನಿಮಗೆ ಬಂದು ಹೇಳ್ತಾರೆ.
ಈ ರೀತಿ ಎಲ್ಲಾರ್ಗೂ ಯೇಸು ಬಗ್ಗೆ ತಿಳಿಸಲ್ಪಡ್ತಾ ಇದೆ. ಯಾಕಂದ್ರೆ ನೋವ ಯಾವ ರೀತಿ ಎಚ್ಚರಿಸಿದ್ನೋ ಅದೇ ತರ ನೋವನ ಹಾಗೆ ಈ ಭೂಮಿ ಮೇಲೆ ಎಲ್ಲಾ ಕಡೆಗಳಲ್ಲಿ, ಎಲ್ಲ ರಾಜ್ಯ ಗ್ರಾಮಗಳಲ್ಲಿ ಎಷ್ಟೋ ಸೇವಕರುಗಳು, ಸುವಾರ್ಥಿಕರುಗಳು, ಮಿಸ್ನೇರಿಗಳು, ದೇವ ಜನಾಂಗಗಳು ಅನೇಕ ಕಡೆ ಹೋಗಿ ಏನ್ ಮಾಡ್ತಾರೆ, ಯೇಸು ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಈ ರೀತಿ ಭೂಮಿ ನಾಶ ಆಗುತ್ತೆ, ದೇವ್ರು ಬರ್ತಾ ಇದ್ದಾನೆ, ದೇವ್ರ ಕಡೆ ತಿರ್ಕೊಳ್ರಿ, ಪಾಪಗಳನ್ನ ಬಿಡ್ರಿ, ನರಕ ಇದೆ ಅಲ್ವಾ. ಈಗ ಅನೇಕರಿಗೆ ಒಂದು ಎಚ್ಚರಿಕೆ ದೇವ್ರು ಎಲ್ಲಾ ಕಡೆ ಕಳಿಸ್ತಾ ಇದ್ದಾನೆ. ಆದ್ರೆ ಅದನ್ನ ಕೇಳಿ ಕೂಡ ಅನೇಕರು ಏನ್ ಮಾಡ್ತಾ ಇದಾರೆ, ಅದನ್ನ ಸೀರಿಯಸ್ ಆಗಿ ತಗೊಳ್ದಿರಾ ಅದನ್ನ ಒಂಥರ ಕೇರ್ಲೆಸ್ ಆಗಿ ತಗೊಂಡು, ಅಲಕ್ಷ್ಯವಾಗಿ ತಗೊಂಡು, ಗೇಲಿ ತರ ಮಾಡಿಕೊಂಡು ಅಲ್ವಾ ಜೀವಿಸಿಕೊಂಡೇ ಇರ್ತಾರೆ. ಅವರ ನಿರಂತರ ಕಾರ್ಯಗಳು, ಅವರ ಕುಟುಂಬ, ಅವರ ವ್ಯವಸಾಯ, ಅವರ ವ್ಯಾಪಾರಗಳು ಅಲ್ವಾ, ಅವರ ಒಂದು ಮನೆ ಕಟ್ಟೋದಾಗ್ಲಿ, ಮದುವೆಗಳು ಮಾಡೋದಾಗ್ಲಿ, ಮಕ್ಕಳು ಅಲ್ವಾ, ಭೂಮಿಯಲ್ಲಿ ಲೌಕಿಕವಾದ ಕಾರ್ಯಗಳನ್ನ ಆ ರೀತಿಯಾಗಿ ಅವ್ರು ಮಾಡಿಕೊಂಡೇ ಇರ್ತಾರೆ. ಆದ್ರೆ ನೋಡ್ರಿ, ನೋವ ಎಚ್ಚರಿಸಿದ, ಕೇಳದ ಜನಗಳು ನಾಶ ಆದ್ರು. ಆದ್ರೆ ಮನುಷ್ಯ ಕುಮಾರನು ಬರುವಂತ ಕಾಲದಲ್ಲಿ ದೇವರು ಸಹ ಎಲ್ಲ ಕಡೆ ಎಚ್ಚರಿಕೆ ಕಳಿಸ್ತಾ ಇದ್ದಾನೆ. ಅದನ್ನ ಕೇಳದೇ ಇರೋರು ಕೂಡ ಇವತ್ತು ಏನಾಗ್ತಾರೆ, ಭೂಮಿ ಮೇಲೆ ಹಳದೋಗ್ತಾರೆ, ನಾಶವಾಗ್ತಾರೆ. ಹಾಗಾಗಿ ಆಗ್ಬಾರ್ದು ಅಂದ್ಬಿಟ್ಟು ದೇವ್ರು ಏನ್ ಮಾಡ್ತಾ ಇದ್ದಾನೆ, ಇವತ್ತು ಎಲ್ಲಾರ್ಗೊಂದು ಎಚ್ಚರಿಕೆ ಕೊಡೋಗಿ, ನೀವು ದೇವ್ರ ಕಡೆ ತಿರ್ಕೊಳ್ರಿ, ಬನ್ರಿ, ಎಲ್ಲರೂ ಯೇಸು ಸ್ವಾಮಿ ಕಡೆ ಬನ್ರಿ, ನಿಮ್ಮ ಎಲ್ಲ ದುಷ್ಟತನಗಳನ್ನ ಬಿಡ್ರಿ, ದುರ್ಮಾರ್ಗಗಳನ್ನ ಬಿಡ್ರಿ, ಎಲ್ಲ ಕೆಟ್ಟತನಗಳನ್ನ ಬಿಡ್ರಿ, ಎಲ್ಲ ಅಸಡ್ಡೆ ಕಾರ್ಯಗಳನ್ನ ಬಿಡ್ರಿ, ದೇವರಿಗೆ ಭಯಪಡ್ರಿ. ಯಾಕಂದ್ರೆ ಈ ಭೂಮಿ ದೇವರು ಬೆಂಕಿಗಿಟ್ಟಿದ್ದಾನೆ. ವೇದವಾಕ್ಯ ಹೇಳುತ್ತೆ, ಈ ಭೂಮಿ ಬೆಂಕಿಗಿಡಲ್ಪಟ್ಟಿದೆ. ಇವತ್ತು ಲೋಕದ ಎಲ್ಲ ಕಡೆಗಳಲ್ಲಿ ನೋಡುವಾಗೆ ಎಷ್ಟೊಂದು ಭಯಂಕರವಾದ ಘಟನೆ ನೋಡುವಾಗೆ ಭಯನೇ ಆಗ್ತದೆ ಒಂದ್ ಕಡೆ. ಹಾಗಾಗಿ ಈ ಎಲ್ಲ ಆಪತ್ತುಗಳಿಂದ ಯೇಸು ನಿಮ್ಮನ್ನ ಕಾಪಾಡಬೇಕು. ನೀವು ಹೋಗುವ ಎಲ್ಲ ಕಡೆಗಳಲ್ಲಿ ದೇವ್ರು ನಿಮ್ಮ ಜೊತೆ ಇದೆ, ನಿಮ್ಮನ್ನ ಕಾಪಾಡಿ, ರಕ್ಷಿಸಿ, ನಿಮ್ಮನ್ನ ನಡೆಸಿ, ನಿಮ್ಮನ್ನ ಭದ್ರವಾಗಿ ದೇವರು ನಿಮ್ಮ ಕಾರ್ಯಗಳಲ್ಲಿ ಸೇರಿಸ್ಬೇಕಲ್ವಾ. ಯಾರಿದ್ರಿಗೆ ಹೊಣೆ, ಯಾರಿದ್ರಿಗೆ ಸಹಾಯ ಮಾಡ್ತಾರೆ? ನಿಮಗೆ ನೀವು ಮಾಡ್ಕೊಳಕ್ಕಾಗುತ್ತಾ? ಇಲ್ಲ, ನಿಮ್ಗೆ ಯಾರು ಮಾಡ್ತಾರೆ? ಯಾರು ಮಾಡೋಕ್ ಸಾಧ್ಯ ಇಲ್ಲ. ಇದು ನೋಡ್ರಿ, ಅನೇಕ ರಾಜ್ಯಗಳಲ್ಲಿ ಎಷ್ಟೋ ಘಟನೆಗಳು ನಡೀತಾ ಇದೆ. ಅದೇ ಸರ್ಕಾರ ಏನ್ ಮಾಡ್ತಾ ಇದೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾರು ಏನು ಮಾಡೋಕ್ಕಾಗ್ತಾ ಇಲ್ಲ, ಯಾರು ಏನ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಯಾರ ಪ್ರಾಣ ಯಾರ ಕೈನಲ್ಲಿ ಇಲ್ಲ, ಯಾರನ್ನೇ ಯಾರು ರಕ್ಷಿಸ್ಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ಯೇಸು ಕ್ರಿಸ್ತನ ಮಾತ್ರನೇ ಈ ಎಲ್ಲ ಹೂಗಳಿಂದಲೂ ರಕ್ಷಿಸಿ ನಮ್ಮನ್ನ ಕಾಯಲು ಶಕ್ತನಾಗಿದ್ದಾನೆ. ಈ ವಾಕ್ಯ ಕೇಳಿಕೊಂಡಿರುವಂತ ಪ್ರತಿಯೊಬ್ಬರುಗಳು, ದೇವ್ರ ಬರೋಕೆ ಬಹಳ ಸಮೀಪವಾಗಿದೆ, ನಾಶ ಲೋಕವನ್ನು ಹತ್ತಿಕೊಂಡು ಬರ್ತಾ ಇದೆ, ಬೇಗ ದೇವ್ರ ಕಡೆ ತಿರ್ಕೊಳ್ರಿ, ಒಳ್ಳೆ ಒಂದು ಭಕ್ತಿಗಳ ಜೀವಿತಗಳನ್ನ ಜೀವಿಸ್ರಿ, ದೇವರ ಕಾರ್ಯಗಳಿಗೆ ವಿಧೇಯತೆ ತೋರಿಸ್ರಿ, ಅನೇಕರಿಗೆ ನೀವು ಹೇಳ್ರಿ, ನೀವು ಭಕ್ತಿಗಳ ಜೀವಿತಗಳನ್ನ ನಡೆಸ್ರಿ, ನಿಮ್ಮ ಕುಟುಂಬಗಳನ್ನ, ನಿಮ್ಮ ಪ್ರಾಣಿಗಳನ್ನ ದೇವರು ಕಾಯುವ ಹಾಗೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟು ಯೇಸುನ ನೋಡಿ ಪ್ರಾರ್ಥನೆ ಮಾಡಿ ರಕ್ಷಣೆ ಹೊಂದ್ಕೊಂಡು ದೇವರಲ್ಲಿ ಭಕ್ತಿಗಳ ಜೀವಿತಗಳನ್ನ ಜೀವಿಸ್ರಿ. ಹೀಗೆ ಮಾಡುವಾಗ ದೇವರು ನಿಮ್ಮನ್ನ ಅಧಿಕವಾಗಿ ರಕ್ಷಿಸಲು, ಕಾಯ್ದು ನಡೆಸಲು ಶಕ್ತನಾಗಿರ್ತಾನೆ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರೋ ನನ್ನ ದೇವ, ಯಾರೆಲ್ಲ ಈ ವಾಕ್ಯಗಳನ್ನ ಕೇಳಿಕೊಂಡಿದ್ದಾರೋ ಸ್ವಾಮಿ, ಎಲ್ಲಾರ ಮೇಲೆ ನಿನ್ನ ಕರಗಳನ್ನ ಚಾಚ್ರಿ. ಸತ್ಯದ ಪರಿಜ್ಞಾನದಿಂದ ಎಲ್ಲ ಮಕ್ಕಳು ನೀನೇ ನಡೆಸಿ, ನಿನ್ನ ಕಡೆ ತಿರುಗಿಸಿ, ಎಲ್ಲ ಮಕ್ಕಳು ರಕ್ಷಿಸಲ್ಪಟ್ಟು ಭಕ್ತಿಯುಳ್ಳ ಜೀವಿತಗಳನ್ನ ಜೀವಿಸಿ ನಿನ್ನ ಬರೋಣಕ್ಕೆ, ಆ ಮೋಕ್ಷ ಲೋಕಕ್ಕೆ ಒಬ್ಬೊಬ್ಬರಿಗೂ ಆಯತವಾಗೋಕೆ ಸಹಾಯ ಮಾಡ್ರಿ. ಎಲ್ಲ ಹೃದಯಗಳನ್ನು ಮುಟ್ರಿ, ಎಲ್ಲ ಮನಸ್ಸುಗಳು ಮುಟ್ರಿ, ಎಲ್ಲ ಕುಟುಂಬಗಳು ಮುಟ್ರಿ, ಎಲ್ಲರನ್ನ ಸಂಧಿಸಿ ರಕ್ಷಿಸ್ರಿ. ನಿಮ್ಮ ಕರದಲ್ಲಿ ಕೊಡ್ತೀನಿ, ಆಶೀರ್ವದಿಸ್ರಿ. ಹಾಗೆ ಮಾಡ್ರಿ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳ್ಕೊಂಡಿರುವಂತ ಎಲ್ಲ ಫ್ರೀಯವರು ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.